ರಾಜ್ಯದಲ್ಲಿ ಈ ಬಾರಿ ಭೀಕರ ಬರಗಾಲ ಇದೆ. ಬರ ಪರಿಸ್ಥಿತಿ ನಿರ್ವಹಣೆಗೆ ಸರ್ಕಾರ ನಾನಾ ಸರ್ಕಸ್ ಮಾಡ್ತಾ ಇದೆ. ಹೀಗಾಗಿಯೇ ಬರ ಪರಿಹಾರ ಕಾಮಗಾರಿಗೆ ದುಡ್ಡಿಲ್ಲ. ಅನಗತ್ಯ ವೆಚ್ಚಕ್ಕೆ ಕಡಿವಾಣ ಹಾಕಿ ಅಂತ ಸರ್ಕಾರ ಬೊಬ್ಬೆ ಹೊಡಿತಾ ಇದೆ. ಆದರೆ ಈ ಕೂಗು ಸ್ಪೀಕರ್ ಸಾಹೇಬ್ರಿಗೆ ಕೇಳಿಸ್ತಿಲ್ಲ. ಸ್ಪೀಕರ್ ಕೆಬಿ ಕೋಳಿವಾಡ ದುಂದು ವೆಚ್ಚಕ್ಕಿಲ್ಲ ಕಡಿವಾಣ. ಕೊಠಡಿ ರಿನೋವೇಷನ್ಗೆ ಖರ್ಚು ಮಾಡುತ್ತಿದ್ದಾರೆ 35 ಲಕ್ಷ. ಸಿವಿಲ್ ಕಾಮಗಾರಿ ಅಂದ್ರೆ ನಮ್ಮ ವಿಧಾನಸಭಾ ಸ್ಪೀಕರ್ ಕೆಬಿ ಕೋಳಿವಾಡಗೆ ಅದೇನು ಮೋಹವೋ. ಈಗ ತಮ್ಮ ಕೊಠಡಿಯನ್ನೇ ಶಿಫ್ಟ್ ಮಾಡೋಕೆ ಮುಂದಾಗಿದ್ದಾರೆ. ಇದಕ್ಕಾಗಿ ಲಕ್ಷ ಲಕ್ಷ ಖರ್ಚು ಮಾಡಿ ತಾವು ಸ್ಥಳಾಂತರಗೊಳ್ಳಲಿರೋ ಕೊಠಡಿಯನ್ನ ನವೀಕರಣ ಕೂಡ ಮಾಡಿಸ್ತಿದ್ದಾರೆ. ರಾಜ್ಯದಲ್ಲಿ ಬರಗಾಲವಿದೆ, ಅನಗತ್ಯ ವೆಚ್ಚ ಮಾಡೋದು ಸರಿಯಲ್ಲ ಅಂತ ಸರ್ಕಾರ ಎಲ್ಲ ಇಲಾಖೆಗಳಿಗೂ ಕಡಿವಾಣ ಹಾಕಿದೆ. ಆದರೆ ಈ ನಿಯಮ ಅದ್ಯಾಕೋ ಸ್ಪೀಕರ್ ಸಾಹೇಬ್ರಿಗೆ ಅನ್ವಯವಾದಂತೆ ಕಾಣ್ತಿಲ್ಲ. ಅದಕ್ಕೆ ರಿನೋವೇಷನ್ಗಾಗಿ ಬರೋಬ್ಬರಿ 35 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ರೂಮ್ ನಂಬರ್ 125A ಸ್ಪೀಕರ್ ಕೊಠಡಿ ಶಿಫ್ಟ್. ಭರದಿಂದ ನಡೀತಿದೆ ಹೈಟೆಕ್ ಕಾಮಗಾರಿ. ವಿಧಾನಸೌಧ ನಿರ್ಮಾಣವಾದಾಗಿನಿಂದಲೂ ವಿಧಾನಸೌಧದ ಮೊದಲ ಮಹಡಿಯಲ್ಲಿರೋ ರೂಮ್ ಸಂಖ್ಯೆ 119ರಲ್ಲೇ ಸ್ಪೀಕರ್ ಕಾರ್ಯನಿರ್ವಹಿಸ್ತಾ ಬಂದಿರೋದು. ಆದರೆ ಕೆಬಿ ಕೋಳಿವಾಡ ಅದೇ ಮಹಡಿಯಲ್ಲಿರೋ ರೂಮ್ ನಂಬರ್ 125A ಶಿಫ್ಟ್ ಆಗ್ತಿದ್ದಾರೆ. ಈ ಹೊಸ ಕಚೇರಿಯನ್ನ ಹೈಟೆಕ್ ಮಾಡೋ ಕಾಮಗಾರಿ ನಡೀತಾ ಇದ್ದು 15 ದಿನಗಳಲ್ಲಿ ಕಾಮಗಾರಿ ಮುಗಿಸುವಂತೆ ಸೂಚನೆ ನೀಡಲಾಗಿದೆ. ಈಗಿರೋ ಕೊಠಡಿ ಚಿಕ್ಕದಾಯಿತು ಅನ್ನೋ ಕಾರಣಕ್ಕೆ ಹೊಸ ಕೊಠಡಿಗೆ ಸ್ಥಳಾಂತರಗೊಳ್ಳಲು ಮುಂದಾಗಿದ್ದಾರೆ. ಈ ರೂಮ್ನಲ್ಲಿ ವಿಶಾಲವಾದ ಮೀಟಿಂಗ್ ಹಾಲ್, ಆಂಟಿ ಚೇಂಬರ್, ಸುದ್ದಿಗೋಷ್ಠಿ ನಡೆಸಲು ವ್ಯವಸ್ಥೆ ಮಾಡಲಾಗ್ತಿದ್ದು ಕಾರ್ಮಿಕರು ಭರದಿಂದ ಕೆಲಸ ಮಾಡುತ್ತಿದ್ದಾರೆ. ಸ್ಪೀಕರ್ ರೂಮ್ ನಂಬರ್ 125A ಶಿಫ್ಟ್ ಆಗ್ತಾ ಇರೋದ್ರಿಂದ ಇಷ್ಟು ದಿನ ಅಲ್ಲಿದ್ದ ಕರ್ನಾಟಕ ವಿಧಾನಸಭೆ ಸಚಿವಾಲಯದ ವರದಿಗಾರರ ಶಾಖೆಯನ್ನು ಸ್ಥಳಾಂತರ ಮಾಡಲಾಗಿದೆ. ವಿಧಾನಸಭೆ ಮೊಗಸಾಲೆಯ ಮಹಡಿ ಮೇಲೆ ಸ್ಮೋಕ್ ಗ್ಯಾಲರಿ ಪಕ್ಕದ ರಿಸರ್ಚ್ ಅಂಡ್ ರೆಫರೆನ್ಸ್ ವಿಂಗ್ ಕೊಠಡಿಗೆ ವರದಿಗಾರರ ಶಾಖೆ ಶಿಫ್ಟ್ ಆಗಿದೆ. ಆದರೆ ಈಗಿರೋ ರೂಮ್ನಲ್ಲೇ ಸಾಕಷ್ಟು ಸ್ಥಳಾವಕಾಶವಿದ್ರೂ ಅನಾವಶ್ಯಕವಾಗಿ ಸ್ಪೀಕರ್ ಕೊಠಡಿ ಸ್ಥಳಾಂತರ ಮಾಡ್ತಾ ಇರೋದು ಯಾಕೆ? ಸ್ಪೀಕರ್ ಕಚೇರಿಯಿಂದಲೇ ಕಾಮಗಾರಿ ಗುತ್ತಿಗೆ ನೀಡಲಾಗಿದ್ದು ರಾಜ್ಯದಲ್ಲಿ ಬರಗಾಲ ತಾಂಡವವಾಡ್ತಿರುವಾಗ ಈ ದುಂದು ವೆಚ್ಚ ಬೇಕಿತ್ತಾ ಅನ್ನೋ ಪ್ರಶ್ನೆಗೆ ಖುದ್ದು ಸ್ಪೀಕರ್ ಸಾಹೇಬ್ರೇ ಉತ್ತರಿಸಬೇಕು. ಆನಂದ ಬೈದನಮನೆ, TV9 ಬೆಂಗಳೂರು.